ಪ್ರತಿಯೊಬ್ಬ ಇನ್ವೆಸ್ಟರ್ ಅಥವಾ ಟ್ರೇಡರ್ಗೂ ಡಿಮ್ಯಾಟ್ ಅಕೌಂಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆದ್ರೆ ಯಾವ ಡಿಮ್ಯಾಟ್ ಅಕೌಂಟ್ ಬೆಸ್ಟ್, ಯಾವುದ್ರಲ್ಲಿ ಒಳ್ಳೆ ಫ್ಯೂಚರ್ಸ್ ಇರುತ್ತೆ, ಯಾವುದ್ರಲ್ಲಿ ಬ್ರೋಕರೇಜ್ ಕಡಿಮೆ ಇರುತ್ತೆ, ಯಾವುದು ಮೋಸ್ಟ್ ಟ್ರಸ್ಟೆಡ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗಳಿದ್ದು ಅದರಲ್ಲಿ ಯಾವುದು ಬೆಸ್ಟ್ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಝರೋದಾ, ಅಪ್ಸ್ಟಾಕ್ಸ್, ಪೈಯರ್ಸ್ ಈ ತರಹದ ಪಾಪ್ಯುಲರ್ ಬ್ರೋಕರೇಜ್ ಪ್ಲಾಟ್ಫಾರ್ಮ್ಗಳು ನಮ್ಮ ಇಂಡಿಯಾದಲ್ಲಿ ನೋಡೋದಿಕ್ಕೆ ಸಿಗತ್ತೆ. ಅದರಲ್ಲಿ ಯಾವುದು ಬೆಸ್ಟ್ ಅನ್ನೋದು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ಪ್ಲಾಟ್ಫಾರ್ಮ್ಗಳ ಫ್ಯೂಚರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ಝರೋದಾ, ಅಪ್ಸ್ಟಾಕ್ಸ್ ಹಾಗೂ ಫೈಯರ್ಸ್ ನ ಕಂಪ್ಯಾರಿಸನ್ ಮಾಡೋಣ. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ನ ಫ್ಯೂಚರ್ಸ್, ಬ್ರೋಕರೇಜ್ ಚಾರ್ಜಸ್, ಯೂಸರ್ ಇಂಟರ್ಫೇಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಝರೋದಾ, ಅಪ್ಸ್ಟಾಕ್ಸ್, ಫೈಯರ್ಸ್ ಅನ್ನೋದು ಸೆಬಿ ರಿಜಿಸ್ಟರ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗಳಾಗಿದ್ದು ಇದು ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಗಳಾಗಿರುತ್ತೆ ಇಂಡಿಯನ್ ಸ್ಟಾಕ್. ಈಗ ನಾವು ಇದರ ಫ್ಯೂಚರ್ಸ್ ಅನ್ನ ನಾವು ನೋಡೋದಾದ್ರೆ ಝರೋದಾದಲ್ಲಿ ಚಾರ್ಟ್ಸ್ ಅನ್ನೋದು ಸಿಂಗಲ್ ಟೈಮ್ ಫ್ರೇಮ್ ಅಲ್ಲಿ ಬರುತ್ತೆ. ಅದೇ ರೀತಿ ಅಪ್ಸ್ಟಾಕ್ಸ್ ಅಲ್ಲಿ ಸಿಂಗಲ್ ಟೈಮ್ ಫ್ರೇಮ್ ಅಲ್ಲಿ ಬರುತ್ತೆ. ಫೈಯರ್ಸ್ ಅಲ್ಲಿ ನಾವು ನೋಡೋದಾದ್ರೆ ಎವ್ರಿ ಸೆಕೆಂಡ್ಸ್ ಟೈಮ್ ಫ್ರೇಮ್ ಅನ್ನೋದು ಸಿಗುತ್ತೆ. ಇದೊಂದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಸಿಂಗಲ್ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ನಾವು ಝರೋದಾ ಮತ್ತೆ ಅಪ್ಸ್ಟಾಕ್ ಅಲ್ಲಿ ನೋಡಬಹುದು. ಬಟ್ ಫೈಯರ್ಸ್ ಅಲ್ಲಿ ಸೆಕೆಂಡ್ಸ್ ಟು ಸೆಕೆಂಡ್ಸ್ ಅನ್ನೋದು ಒಳ್ಳೆಯ ಫ್ಯೂಚರ್ ಆಗಿರುತ್ತೆ ಒಬ್ಬ ಟ್ರೇಡರ್ ಗಾಗಿರ್ಲಿ, ಇನ್ವೆಸ್ಟರ್ ಗಾಗಿರ್ಲಿ. ಅದೇ ರೀತಿ ಮಾರ್ಕೆಟ್ ವಾಚ್ ಲಿಸ್ಟ್ ಅನ್ನ ನಾವು ನೋಡೋದಾದ್ರೆ 50 ವಾಚ್ ಲಿಸ್ಟ್ ಇರುತ್ತೆ ಝರೋದಾ ಮತ್ತೆ ಅಪ್ಸ್ಟಾಕ್ ಅಲ್ಲಿ. ಅದೇ ರೀತಿ ಫೈಯರ್ಸ್ ಅಲ್ಲಿ ಅನ್ಲಿಮಿಟೆಡ್ ವಾಚ್ ಲಿಸ್ಟ್ ಇರುತ್ತೆ. ಇನ್ನು ಸ್ಕೋರ್ ಫ್ಯೂಚರ್ಸ್ ಅನ್ನ ನಾವು ನೋಡೋದಾದ್ರೆ ಝರೋದಾ ಮತ್ತೆ ಅಪ್ಸ್ಟಾಕ್ಸ್ ಅಲ್ಲಿ ಇರೋದಿಲ್ಲ, ಫೈಯರ್ಸ್ ಅಲ್ಲಿ ಸ್ಕೋರ್ ಫ್ಯೂಚರ್ಸ್ ಕೂಡ ಇರುತ್ತೆ. ಅದೇ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದಾಗ ಮೂರು ಪ್ಲಾಟ್ಫಾರ್ಮ್ ಅಲ್ಲೂ ಝರೋದಾ, ಅಪ್ಸ್ಟಾಕ್ಸ್, ಫೈಯರ್ ಅಲ್ಲೂ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಿಕ್ಕೆ ಸಿಗತ್ತೆ. ಒಂದು ಕಂಪನಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಫಂಡಮೆಂಟಲ್ಸ್ ಅನಾಲಿಸಿಸ್ ತುಂಬಾ ಮುಖ್ಯ ಆಗಿರುತ್ತೆ. ಅದೇ ರೀತಿ ಇನ್ನು ಸ್ಟಾಕ್ಸ್ ಓವರ್ ವ್ಯೂ ನೋಡೋದಾದ್ರೆ ಒನ್ಲಿ ಸ್ಟಾಕ್ ಓವರ್ ವ್ಯೂ ನ ಝರೋದಾ, ಅಪ್ಸ್ಟಾಕ್ಸ್ ನೀಡ್ತಾ ಇದೆ. ಬಟ್ ಸ್ಟಾಕ್ ಓವರ್ ವ್ಯೂ ಜೊತೆಗೆ ಸರ್ಕ್ಯೂಟ್ ಇನ್ಫಾರ್ಮೇಶನ್ ಅನ್ನ ಕೂಡ ಫೈಯರ್ಸ್ ಅಲ್ಲಿ ನಾವು ಪಡಿಬಹುದು. ಇನ್ನು ಮಾರ್ಕೆಟ್ ಡೆಪ್ತ್ ಡೇಟಾ ಅನ್ನ ನಾವು ನೋಡೋದಾದ್ರೆ ಝರೋದಾ ಮತ್ತೆ ಅಪ್ಸ್ಟಾಕ್ಸ್ ಅನ್ನೋದು ಮಾಡರೇಟ್ ಡೇಟಾವನ್ನ ನೀಡುತ್ತೆ. ಬಟ್ ಫೈಯರ್ಸ್ ಅಲ್ಲಿ ನಾವು ಡೀಟೇಲ್ ಡೇಟಾ ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡಿಕೊಂಡು ಮಾರ್ಕೆಟ್ ಡೆಪ್ತ್ ಅನ್ನ ಅರ್ಥ ಮಾಡ್ಕೋಬಹುದು. ಇನ್ನು ಪಿಯರ್ ಕಂಪ್ಯಾರಿಸನ್ ಮತ್ತೆ ಸ್ಟಾಕ್ ನ್ಯೂಸಸ್ ಅನ್ನ ನಾವು ನೋಡೋದಾದ್ರೆ ಝರೋದಾ ಮತ್ತೆ ಅಪ್ಸ್ಟಾಕ್ಸ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಡೋದಿಲ್ಲ. ಫೈಯರ್ಸ್ ಈ ಎರಡು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ. ಇನ್ನು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕಂದ್ರೆ ನಮಗೆ ಆಪ್ಷನ್ ಚೈನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಲಿಮಿಟೆಡ್ ಅಂಡ್ ಬೇಸಿಕ್ ಫ್ಯೂಚರ್ಸ್ ಅನ್ನ ಝರೋದಾ ಮತ್ತೆ ಅಪ್ಸ್ಟಾಕ್ಸ್ ನೀಡ್ತಾ ಇದ್ರೆ ಫೈಯರ್ಸ್ ಬಂದು ಇನ್ ಡೀಟೇಲ್ ಡೇಟಾ ಇನ್ಕ್ಲೂಡಿಂಗ್ ಐವಿ ಇರಬಹುದು, ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಇರಬಹುದು, ಫ್ರೀ ಆಗಿ ನೀಡ್ತಾ ಇದೆ. ಇನ್ನು ಗೇನರ್ಸ್ ಅಂಡ್ ಲೂಸರ್ಸ್ ಡೇಟಾನ ಝರೋದಾ ಆಗ್ಲಿ ಅಪ್ಸ್ಟಾಕ್ಸ್ ಆಗ್ಲಿ ಕೊಡೋದಿಲ್ಲ. ಬಟ್ ವೆನ್ ಕಮ್ಸ್ ಟು ಫೈಯರ್ಸ್ ಇದು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇನ್ನು ಆರ್ಡರ್ ಟೈಪ್ಸ್ ಅನ್ನ ನಾವು ನೋಡೋದಾದ್ರೆ ಝರೋದಾದಲ್ಲಿ ಬೇಸಿಕ್ ಆರ್ಡರ್ಸ್ ಇರುತ್ತೆ, ಅಪ್ಸ್ಟಾಕ್ಸ್ ಅಲ್ಲೂ ಬೇಸಿಕ್ ಆರ್ಡರ್ ಇರುತ್ತೆ. ಬಟ್ ಫೈಯರ್ಸ್ ಅಲ್ಲಿ ಇದೊಂದು ಒಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಬೇಸಿಕ್ಸ್ ಜೊತೆಗೆ ಸ್ಮಾರ್ಟ್ ಆರ್ಡರ್ ಟ್ಯಾಬ್ಸ್ ಅನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಫ್ಯೂಚರ್ ಆಗಿರುತ್ತೆ ಟ್ರೇಡರ್ ಗೆ. ಟ್ರೇಡ್ ಮಾಡ್ಬೇಕಂದ್ರೆ ಕ್ವಿಕ್ ಅನಾಲಿಸಿಸ್ ಮಾಡಿ ಕ್ವಿಕ್ ಟ್ರೇಡ್ಸ್ ಅನ್ನ ತಗೊಳ್ಳೋದಿಕ್ಕೆ ಬೇಸಿಕ್ ಪ್ಲಸ್ ಸ್ಮಾರ್ಟ್ ಆರ್ಡರ್ಸ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಬ್ರೋಕರೇಜ್ ಫಾರ್ ಈಕ್ವಿಟಿ ಮತ್ತೆ ಡಿಪಿ ಚಾರ್ಜಸ್ ಅನ್ನ ನಾವು ನೋಡೋದಾದ್ರೆ ಝರೋದಾದಲ್ಲಿ 0 ಪ್ಲಸ್ ₹15.3 ಬೇಸಿಕ್ ಆರ್ಡರ್ಸ್ ಇರುತ್ತೆ. ಅದೇ ರೀತಿ ಅಪ್ಸ್ಟಾಕ್ಸ್ ಅಲ್ಲಿ 20 ಅಥವಾ 0.05% ಆಫ್ ದಟ್ ಪರ್ಟಿಕ್ಯುಲರ್ ಟ್ರೇಡ್ ಪ್ಲಸ್ ₹18.5 ಬೇಸಿಕ್ ಆರ್ಡರ್ಸ್ ಗೆ ಇವರು ಬ್ರೋಕರೇಜ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಫೈಯರ್ಸ್ ಅಲ್ಲಿ ನಾವು ನೋಡೋದಾದ್ರೆ ₹20 ಬೇಸಿಕ್ ಚಾರ್ಜ್ ಇರುತ್ತೆ ಅಥವಾ 0.03% ಇರುತ್ತೆ. ಸೊ ಇದೊಂದು ಬ್ರೋಕರೇಜ್ ಉಳಿತಾಯ ಮಾಡೋರಿಗೆ ಒಳ್ಳೆ ಬೆಸ್ಟ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಕಂಪೇರಿಟಿವ್ಲಿ ಮೂರು ಬ್ರೋಕರೇಜಸ್ ಅಲ್ಲಿ ಝರೋದಾ ಮತ್ತೆ ಅಪ್ಸ್ಟಾಕ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಫೈಯರ್ಸ್ ಅನ್ನೋದು ತುಂಬಾ ಲೋ ಬ್ರೋಕರೇಜ್ ಅನ್ನ ಚಾರ್ಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು MTF ಫೆಸಿಲಿಟಿ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅನ್ನೋದು ಮೂರು ಕಂಪನಿ ಕೂಡ ಕೊಡ್ತಾ ಇದೆ. MTF ಅಲ್ಲಿ ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಕ್ವಿಕ್ ಟ್ರೇಡ್ ಅಂಡ್ ಸ್ಕ್ಯಾಲ್ಪರ್ ಮೋಡ್ ಬಂದು ಝರೋದಾ ಆಗ್ಲಿ ಅಪ್ಸ್ಟಾಕ್ಸ್ ಅಲ್ಲಿ ಕೊಡ್ತಾ ಇಲ್ಲ. ಫೈಯರ್ಸ್ ಅಲ್ಲಿ ಕ್ವಿಕ್ ಟ್ರೇಡ್ ಅಂಡ್ ಸ್ಕ್ಯಾಲ್ಪರ್ ಮೋಡ್ ಅನ್ನ ಕೊಡ್ತಾ ಇದೆ. ಅಗೇನ್ ಇದೊಂದು ಬೆಸ್ಟ್ ಫ್ಯೂಚರ್ ಆಗಿರುತ್ತೆ ಆಪ್ಷನ್ಸ್ ಟ್ರೇಡ್ ಮಾಡುವವರಿಗೆ. ಇನ್ನು API ಅಂಡ್ ಹಿಸ್ಟ್ರಿ ಡೇಟಾನ ನಾವು ನೋಡೋದಾದ್ರೆ ಝರೋದಾ ಪೇಯಬಲ್ ಆಗಿದೆ. ಅದೇ ರೀತಿ ಅಪ್ಸ್ಟಾಕ್ಸ್ ಬಂದು ಲಿಮಿಟೆಡ್ ಅಂಡ್ ಫ್ರೀ ಆಗಿರುತ್ತೆ. ಇನ್ನು ಫೈಯರ್ಸ್ ಅಲ್ಲಿ ಅನ್ಲಿಮಿಟೆಡ್ ಅಂಡ್ ಫ್ರೀ ಆಗಿರುತ್ತೆ. ಅಕೌಂಟ್ ಓಪನಿಂಗ್ ಚಾರ್ಜಸ್ ಅನ್ನ ನೋಡೋದಾದ್ರೆ ಝರೋದಾದಲ್ಲಿ ಫ್ರೀ ಅಂಡ್ NRI ಅಕೌಂಟ್ ಆದ್ರೆ ₹500 ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಪ್ಸ್ಟಾಕ್ಸ್ ಅಲ್ಲಿ ₹249 ಅಥವಾ ಇದು
ತಿಂಗಳು ತಿಂಗಳು ವೇರಿ ಕೂಡ ಆಗ್ತಾ ಇರುತ್ತೆ. ಇನ್ನು 5 ಇಯರ್ಸ್ ಬಂದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಚಾರ್ಜ್ ಅನ್ನ ಮಾಡ್ತಾ ಇಲ್ಲ, ಫ್ರೀ ಆಗಿರುತ್ತೆ. ಇನ್ನು AMC ಬಗ್ಗೆ ಮಾತಾಡೋದಾದ್ರೆ ಝೆರೋದಾ ₹300 ಪರ್ ಇಯರ್ ಗೆ ಚಾರ್ಜ್ ಮಾಡುತ್ತೆ. ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅನ್ನ ಅಪ್ ಸ್ಟಾಕ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ 5 ಇಯರ್ಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈ 3 ಸ್ಟಾಕ್ ಬ್ರೋಕರ್ಸ್ ಅಲ್ಲಿ ಬೆಸ್ಟ್ ಆಗಿ ಕಾಣಿಸ್ತಾ ಇರೋದು ಬಂದು 5 ಇಯರ್ಸ್ ನ ಈ 4 ಟ್ರೇಡಿಂಗ್ ಟ್ಯಾಬ್ಸ್ ಫೆಸಿಲಿಟಿ ಏನಿದೆ, ಒಂದೇ ಸ್ಕ್ರೀನ್ ಅಲ್ಲಿ 4 ಚಾರ್ಟ್ ಅನ್ನ ಒಂದೇ ಟೈಮ್ ಅಲ್ಲಿ ನಾವು ನೋಡಬಹುದು. ಸೊ ಇದನ್ನ ನಾವೇನಾದ್ರೂ ಬೈ ಮಾಡಬೇಕು ಅಂತ ಇದ್ರೆ ಟ್ರೇಡಿಂಗ್ ವ್ಯೂ ನಲ್ಲಿ ₹3,300 ಪೇ ಮಾಡಬೇಕಾಗತ್ತೆ. ಆದ್ರೆ 5 ಇಯರ್ಸ್ ಅಲ್ಲಿ ಇದು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ಕಂಪೇರ್ ಮಾಡಿದ್ಮೇಲೆ ನನ್ಗನ್ಸ್ತಾ ಇರೋದು ಝೆರೋದಾ ಅಪ್ ಸ್ಟಾಕ್ಸ್ ಮತ್ತೆ 5 ಇಯರ್ಸ್ ಅಲ್ಲಿ 5 ಇಯರ್ಸ್ ಅಪ್ಲಿಕೇಶನ್ ತುಂಬಾ ರಿಲಯಬಲ್ ಆಗಿದೆ. ಅದೇ ರೀತಿ ಫೇವರೇಟ್ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು, ಕಸ್ಟಮೈಸ್ಡ್ ಆಪ್ಷನ್ ಚೈನ್ ಅನ್ನ ನಾವು ನೋಡ್ಕೋಬಹುದು, ಇನ್ನು ಮುಂತಾದ ರೀತಿಯಿಂದ ನಮ್ಗೆ ಅಡ್ವಾಂಟೇಜ್ ಆಗಿರುತ್ತೆ. ಒಳ್ಳೆ ಫ್ಯೂಚರ್ಸ್ ಇರುವ ಕಡಿಮೆ ಬ್ರೋಕರೇಜ್ ಇರುವಂತಹ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನ ಹುಡುಕ್ತಾ ಇದ್ರೆ 5 ಇಯರ್ಸ್ ಅನ್ನೋದು ಬೆಸ್ಟ್ ಆಗಿರುತ್ತೆ. 5 ಇಯರ್ಸ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ.